ಓ ಮಗಳೇ, ನೀನೇ ಬಂದ. ನಾನೇ ನಿಮ್ಮ ಮನೆಗೆ ಬರೋಣ ಅಂತ ಅನ್ಕೊಂಡಿದ್ದೆ. ಪೇಪರ್ ಎಲ್ಲ ರೆಡಿ ಆಗಿದ್ವು, ಸೈನ್ ಒಂದು ಹಾಕಿಸ್ಕೋಬೇಕಿತ್ತು ಅಷ್ಟೇನೆ. ಅದಕ್ಕೆ ಹಂಗೆ ನಿಮ್ಮ ಮನೆ ಹತ್ರನೇ ಬಂದು ನೋಡ್ಕೊಂಡು ಮಾತಾಡ್ಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಈಗ ರೆಡಿ ಆಗ್ಬಿಟ್ಟು ಹೊರಡ್ತಾ ಇದ್ದೆ. ಪೇಪರ್ಸ್ ಎಲ್ಲ ರೆಡಿ ಆಗವೆ. ಇನ್ನೇನು ತಗೊಂಡು ಕರೆಕ್ಟ್ ನಿಮ್ಮ ಮನೆಗೆ ಬಂದ್ಬಿಟ್ಟು ಸೈನ್ ಹಾಕೊಂಡು ಹಾಕ್ಸ್ಕೊಬಿಟ್ಟಿದ್ರೆ ಎಲ್ಲ ಪ್ರೊಸೀಜರ್ನು ಮುಗ್ದೋಗಿರೋದು. ಅಷ್ಟರೊಳಗಡೆ ನೀನೇ ಬಂದ್ಬಿಟ್ಟಲ್ಲ. ಬಾ ಮಗಳೇ, ಬಾ ಕೂತ್ಕೋ, ಬಾ ಜೊತೆಗೆ ಹೋಗೋಣ. ಇನ್ನೇನಂತೆ, ಬಾ ಬಾ ಕೂತ್ಕೋ ಬಾ. ಅಪ್ಪ, ಅಲ್ಲಿ ಬಂಗಾರಮ್ಮ ಬಂದಿದ್ಲ ಮನೆಗೆ? ಬಂಗಾರಮ್ಮ? ಅದು ಹೌದು ಮಗಳೇ. ಅಪ್ಪ, ಎಲ್ರು ಸೇರ್ಕೊಂಡು ನಮ್ಗೆ ಮೋಸ ಫುಲ್ಲು ಪಂಗ್ನಾಮ ಆಗ್ತಾವ್ರಪ್ಪ. ನನ್ಗೂ ನಿನ್ಗೂ ಎಲ್ರು ಸೇರ್ಕೊಂಡು. ಏನ್ ಮಗಳೇ ಮಾತಾಡ್ತಾ ಇದ್ದೀನಿ ನೀನು? ಹಾ, ಪಂಗ್ನಾಮ ಆಗ್ತಾವ್ರೆ ಅಂದ್ರೆ? ಹೌದಪ್ಪ, ಎಲ್ರು ಸೇರ್ಕೊಂಡು ನಮ್ಗೆ ಸರಿಯಾಗಿ ನಾಮ ಆಗ್ತಾವ್ರೆ. ನನ್ನ ಗಂಡುಂಗೆ 2 ಮದ್ವೆನಪ್ಪ. ನಾನು 2ನೇ ಹೆಂಡತಿ ಗೊತ್ತಾ? ಏನ್ ಮಗಳೇ ಹೇಳ್ತಾ ಇದೀಯ ನೀನು? ನಿಜನಾ? ನಿನ್ ಪೆದ್ದತನಕ್ಕೆ ನನ್ನ ಜೀವನನೇ ಹಾಳು ಮಾಡ್ಬಿಟ್ಟೆ. ಕೇಳಿಲ್ಲ, ವಿಚಾರಿಸಿಲ್ಲ, ಏನು ಎತ್ತ ಅಂತ ಹೇಳ್ಬಿಟ್ಟು ಏನು ಮಾಡೇ ಇಲ್ಲ. ಆದರೆ ಸುಮ್ಮನೆ ನನ್ನ ಕೊಟ್ಟು ಮದುವೆ ಅಂತೂ ಮಾಡಿಬಿಟ್ಟೆ. ಈಗ ನನ್ನ ಗಂಡನ ಮೊದಲನೇ ಹೆಂಡತಿ ಅಂತ ಯಾರು ಅಂತನಾದ್ರೂ ನಿನಗೆ ಗೊತ್ತಾ? ಅದು ಗೊತ್ತಿಲ್ಲ ಮಗಳೇ. ಆ ಬಂಗಾರಮ್ಮನ ಮಗಳೇನೆ ಮೊದಲನೇ ಹೆಂಡತಿ ನನ್ನ ಗಂಡುಂಗೆ. ಅಯ್ಯೋ ದೇವ್ರೆ, ಮಗಳು ಗಂಡುಂಗೆನ್ನ ಇನ್ನೊಂದು ಮದುವೆ ಮಾಡ್ಸೋಳ ಬಂಗಾರಮ್ಮ? ಅಪ್ಪ, ಅವಳು ಅಂತ ದೊಡ್ಡ 420ನೇ ಅವಳು. ಬರೀ 420 ಅಲ್ಲ, ದೊಡ್ಡ 840 ಅವಳು. ಆಸ್ತಿ ಹೊಡಿಯೋಕ್ಕೆ ಅಂತ ಇವಾಗ ಪ್ಲ್ಯಾನ್ ಮಾಡ್ತಾವಳೆ ಕಣಪ್ಪ. ಮನೆಗಿರ ಒಡವೆ ಪಡವೆ ಎಲ್ಲ ಕಿತ್ಕೊಂಡಿದ್ಲು. ನಾನು ಹೆಂಗೋ ಮಾಡಿ ಮತ್ತೆ ರಿಟರ್ನ್ ಎತ್ಕೊಂಬಿಟ್ಟು ಬಂದಿದ್ದೀನಿ ಒಡವೆನ. ಅಪ್ಪ, ದೊಡ್ಡ 420, ದೊಡ್ಡ 840 ಯಾರು ಅಂದರೆ ಅವಳೇನೆ ಕಣಪ್ಪ. ಅಯ್ಯೋ ಮಗಳೇ, ಆಸ್ತಿ ಎಲ್ಲನೂ ಇರ್ಲಿ ಅಂತ ಹೇಳಿ ನಿನ್ ಗಂಡನ ಹೆಸರಿಗೆ ಎಲ್ಲ ಮಾಡಿಸಿದೀನಿ. ಇನ್ನೊಂದು ಹಾಕಿಸ್ಬೇಕು ಅಷ್ಟೇನೆ. ನನಗೂ ಈ ವಿಷಯ ಗೊತ್ತಿರಲಿಲ್ಲ. ನನಗೂ ನನ್ನ ಫ್ರೆಂಡ್ ಅವಳೇ ಕೇಳಿಸ್ಕೊಂಡು ಎಲ್ಲ ವಿಷಯನೂ ಹೇಳಿದ್ದು. ಹಿಂಗೆಲ್ಲ ನಡೀತಾ ಐತೆ ಅಂತ ಹೇಳಿ. ನೋಡಪ್ಪ, ಅವ್ರ ಹೆಸ್ರಿಗೆ ಆಸ್ತಿ ಏನಾರ ಬರೆದು ಕೊಟ್ವಿ ಅಂತ ಹೇಳಿದ್ರೆ ನಿನ್ನೂ ಇಬ್ಬರೂ ಬೀದಿ ತಂದುಬಿಡ್ತಾರೆ ಅಷ್ಟೇನೆ. ಥೂ. ಅಯ್ಯೋ ಮಗಳೇ, ಎಂತ ಮೋಸ ಹೋಗ್ಬಿಟ್ವಿ ನಾವಂತೂ. ಅಂತ ನನ್ನ ಮಗನ ಕಟ್ಕೊಬಿಟ್ರು ನೀನು. ಅಲ್ಲಿ ಹೆಂಗವ ಜೀವನ ಮಾಡ್ತೀಯ? ಬಂದ್ಬಿಡವ, ಬಂದ್ಬಿಡು. ಇಲ್ಲೇ ಹೆಂಗನೂ ಜೀವನ ಮಾಡ್ಕೊಂಡು ಇದ್ರಾಯ್ತು. ಅಂತ ಮೋಸಗಾರ ನನ್ನ ಮಗನ ಜೊತೆ ಇದ್ಕೊಂಡು ಏನ್ ತಾನೇ ಮಾಡ್ತೀಯಾ? ಅವ್ರಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು ಅಂತ ನೀನು ಅಲ್ಲಿ ಬಿದ್ದಿರೋದಪ್ಪ. ನಾನು ಎಲ್ಲ ಮೋಸ ಮಾಡಿಬಿಟ್ಟವ್ರೆ. ಅವ್ರನ್ನ ಬೀದಿಗೆ ತಗೊಬಿಟ್ಟು ಬರಬೇಕು. ಆ ಬಂಗಾರಮ್ಮನ ಮಗಳು ಅವರೆಲ್ಲನೂ ದುಡ್ಡಿಗೋಸ್ಕರನೇ ನನ್ನ ಮದುವೆ ಮಾಡ್ಕೊಂಡು ದುಡ್ಡಿಗೋಸ್ಕರ ಅಂತಲೇ ನನಗೆಲ್ಲ ಮೋಸ ಮಾಡವ್ರೆ. ಆದರೆ ಇವಾಗ ನಾವು ಅದಕ್ಕಿನ್ನೂ ಚೆನ್ನಾಗಿ ಒಂದು ದೊಡ್ಡ ಪ್ಲ್ಯಾನ್ ಮಾಡಿ ಅವ್ರನ್ನ ಸರಿಯಾಗಿ ಮಾಡಬೇಕು. ಅಪ್ಪ, ಈಗ ಸುಮ್ಕೆನೆಯ ಆಸ್ತಿ ತಾನೆ ಆಯಿತು, ಅಳಿಯನ ಹೆಸ್ರಿಗೆ ಮಾಡಿಸ್ಕೊಟ್ಟಿದ್ದೀನಿ. ನನಗೆ ಯಾವುದಾದ್ರು ಡೂಪ್ಲಿಕೇಟ್ ಇರ್ತೈತಲ್ಲ, ಡೂಪ್ಲಿಕೇಟ್ ಪೇಪರ್ ಎತ್ಕೊಬಿಟ್ಟು ಬಾ. ಒರಿಜಿನಲ್ ಪೇಪರ್ ನನ್ನ ಹೆಸ್ರಿಗೇನೆ ಮಾಡಿಸು. ಡೂಪ್ಲಿಕೇಟ್ ಪೇಪರ್ ಎತ್ಕೊಬಿಟ್ಟು ಬಂದು ನಿನ್ನ ಹೆಸ್ರಿಗೆ ಆಗೈತೆ ಹೇಳಿ ಅಂತೇಳ್ಬಿಟ್ಟು ನಾಟಕ ಆಡು. ಆವಾಗ ಎಲ್ಲರೂ ಮುಖವಾಡನೂ ಬಯಲಾಯ್ತದಲ್ವಾ. ಆಮೇಲಿಂದ ನೋಡಿಸ್ತೀನಿ ನಾನು ಏನು ಅಂತ ಹೇಳಿ. ಸರಿನಾ? ಈಗ ನಾನು ಮನೆಗೆ ಹೋಗಿರ್ತೀನಿ. ಸರಿ, ಇಲ್ಲ ನನ್ನ ಮನೆಗೆ ಇಲ್ಲ ಅಂದರೂ ಪರವಾಗಿಲ್ಲ, ನೀನು ಬಾ. ಬಂದುಬಿಟ್ಟು ನಮ್ಮ ಮನೆಗೆ ಸುಮ್ಮನೆ ನಮ್ಮ ಅತ್ತೆ ಮುಂದೆ, ನಮ್ಮ ಅತ್ತೆ ಅಲ್ಲ ಬಿಡು, ಆ ಬಂಗಾರಿ ಮುಂದೆ, ಆಮೇಲೆ ನನ್ನ ಗಂಡನ ಮುಂದೆ, ಎಲ್ಲರ ಮುಂದೆನೂ ನಾಟಕ ಆಡು ನೀನು. ಪೇಪರ್ ಅವ್ರ ಹೆಸ್ರಿಗೆ ಐತೆ ಅನ್ನೋ ಥರ ನಾಟಕ ಆಡು ನೀನು. ಮಗಳೇ, ಇಷ್ಟೆಲ್ಲ ಆದ್ಮೇಲೆ? ಇಲ್ಲಪ್ಪ, ಎಲ್ಲರ ಯೋಗ್ಯತೆನೂ ನನಗೆ ಗೊತ್ತಾಗಬೇಕು. ಈಗಾಗಲೇ ಗೊತ್ತಾಗ್ಬಿಟ್ಟೈತೆ. ನನ್ನ ಗಂಡನು ಎಂಥ 420 ಅಂತಲೂ ಗೊತ್ತಾಗೈತೆ. ಆದ್ರೂ ನೋಡೋಣ, ಇನ್ನೊಂದೇ ಒಂದು ಚಾನ್ಸ್ ನನ್ನ ಗಂಡನ ಕೊಟ್ಟು ನೋಡ್ತೀನಿ. ಅವ್ನು ನ್ಯಾಯವಾಗಿದ್ನೋ ನನ್ನ ಜೊತೆ ಚೆನ್ನಾಗಿರ್ತಾನೆ, ಇಲ್ಲ ಅಂದರೆ ಆ ಲೋಫರ್ಗೂ ಸರಿಯಾಗಿ ಮಾಡ್ತೀನಿ. ಅಪ್ಪ, ಆಸ್ತಿ ತಾನೆ 10 ರೂಪಾಯಿ ಅವ್ರಿಗೆ ಸಿಗಬಾರ್ದು. ನೋಡು, ಒಡವೆ ಎಲ್ಲ ತಗೊಂಬಿಟ್ಟು ಬಂದು ಇಲ್ಲೇ ಇದೇ ಮನೆಗೆ ಇಕ್ಕಿದ್ದೀನಿ. ನಂದಲ್ಲಿ 10 ರೂಪಾಯಿದೇನೂ ಇಲ್ಲ. ಅವನ್ನೆಲ್ಲ ಮನೆಯಿಂದ ಈಚೆ ಕಡೆಗೆ ಹಾಕಿ ಬೀದಿನಾಗ ಭಿಕ್ಷೆ ಎತ್ತಂಗೆ ಮಾಡ್ತೀನಿ. ಅಪ್ಪ, ನಾನು ಹೇಳ್ದಷ್ಟು ಮಾಡು ನೀನು, ಸಾಕು. ಸರಿ ಮಗಳೇ, ನನಗಂತೂ ಬುದ್ಧಿ ಇಲ್ದಿದ್ದಂಗೆ ನಿನ್ನ ಜೀವನ ಹಾಳು ಮಾಡಿಬಿಟ್ಟೆ. ಇನ್ನೂ ನೀನೇನೋ ಮಾಡ್ತೀನಿ ಅಂತ ಹೊರಟಿದ್ಯಾ. ಮತ್ತೆ ಅಡ್ಬಾಯ್ ಹಾಕ್ಬಿಟ್ಟು ಅಡ್ಗಲ್ ಹಾಕ್ಬಿಟ್ಟು ಮತ್ತೆ ನಿನ್ನ ಜೀವನ ಹಾಳು ಮಾಡೋಕ್ಕೆ ನನಗೂ ಇಷ್ಟ ಇಲ್ಲ. ಸರಿಯಪ್ಪ, ನಾನು ಹೇಳ್ದಷ್ಟು ಮಾಡು, ಸಾಕು. ಸರಿನಾ? ಒರಿಜಿನಲ್ ಪೇಪರ್ನ ಮನೆಗೆ ಇಟ್ಬಿಟ್ಟು ಯಾವ್ದಾದ್ರು ಡೂಪ್ಲಿಕೇಟ್ ಪೇಪರ್ ಎತ್ಕೊಂಬಿಟ್ಟು ಬಾಪ್ಪ ನೀನು. ಅಷ್ಟೇ ತಾನೇ, ಜೆರಾಕ್ಸ್ ಮಾಡಿಸ್ಕೊಬಿಟ್ಟು ಬರ್ತೀನಿ. ನೀನು ಹೋಗಿರು. ನೀನು ಏನು ಹೇಳಿದ್ಯೋ ಅದನ್ನ ನಾನು ಮಾಡ್ತೀನಿ ಬಂದು. ಸರಿಯಪ್ಪ, ಆಯಿತು. ಬಂಗಾರಮ್ಮನವರೇ, ಬಂಗಾರಮ್ಮನವರೇ, ಬಂಗಾರಮ್ಮನವರೇ. ಹಾ, ಬಂದೆ. ಹೋ ಬೀಗ್ರೆ, ಅಯ್ಯೋ ಬನ್ನಿ ಬೀಗ್ರೆ, ಕುಂತ್ಕೊಳ್ಳಿ ಬೀಗ್ರೆ, ಕುಂತ್ಕೊಳ್ಳಿ. ನಾನು ಯಾರೋ ಬಂದ್ರು ಅಂತ ಅನ್ಕೊಂಡೆ. ಇರಿ, ಕಾಫಿ ತಗೊಬಿಟ್ಟು ಬರ್ತೀನಿ. ಅಯ್ಯೋ ಪರವಾಗಿಲ್ಲ ಬಿಡಿ. ಅಳಿಯಂದ್ರು ಎಲ್ಲೋದ್ರು? ಅವ್ರೆ ಮನೆಗೆ ಅವ್ರೆ. ಅಳಿಯಂದ್ರೆ, ಅಳಿಯಂದ್ರೆ. ಹಾತೆ ಬಂದೆ. ಓ ಮಾವ, ಚೆನ್ನಾಗಿದ್ದೀರಾ ಮಾವ? ಹ್ಞೂ ಅಳಿಯಂದ್ರೆ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಹಾ ಮಾವ, ಚೆನ್ನಾಗಿದ್ದೀನಿ.
ಏನ್ ಮಾವ ಇದಕ್ಕಿದ್ದಂಗೆ ಸಡನ್ ಆಗಿ ಬಂದ್ಬಿಟ್ರಿ, ಫೋನ್ ಇಲ್ಲ ಏನಿಲ್ಲ. ಅಲ್ಲ ಹೇಳ್ ಕಳ್ಸಿದ್ರೆ ನಾನೇ ಬರ್ತಾ ಇದ್ದೆ ಅಲ್ವಾ. ಇರ್ಲಿ ಹೇಳಿ ಅಂದ್ರೆ ಕೆಲ್ಸ ಆಯ್ತು ನಿಮ್ಮ ಹತ್ರನೇ. ಬನ್ನಿ ಹೇಳಿ ಅಂದ್ರೆ ಈ ಪೇಪರ್ಗೊಂದು ಸೈನ್ ಮಾಡಿ. ಅದೇ ಜಮೀನ್ ಇತ್ತಲ್ವಾ, 10 ಎಕರೆ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಅದನ್ನ ನಿಮ್ಗೆನೇನೆ ಬರ್ದ್ಕೊಡೋಣ ಅಂತ ಹೇಳಿ. ಅಯ್ಯೋ ಮಾವ, ನನ್ಗೆ ಸುಮ್ನೆ ಇಲ್ಲ ಕಣಪ್ಪ. ನನ್ನ ಮಗಳ ಹೆಸರ್ನಾಗಿದ್ರೇನು ನಿನ್ನ ಹೆಸರ್ನಾಗಿದ್ರೇನು ನನಗೇನೋ ನಿನ್ನ ಹೆಸರ್ನಾಗಿದ್ರೇನೆ ಒಳ್ಳೇದು ಅಂತ ಅನ್ನಿಸ್ತು. ಅದಕ್ಕೇನೆ ನಾನೇ ಪೇಪರ್ ಎಲ್ಲಾನು ರೆಡಿ ಮಾಡಿಸಿ, ಈಗ ನೋಡು ನಾನು ಸೈನ್ ಹಾಕ್ಬಿಟ್ಟಿದ್ದೀನಿ. ನೀನೊಬ್ಬ ಸೈನ್ ಹಾಕ್ಬಿಟ್ರೆ 10 ಎಕರೆ ಜಮೀನು ನಿನ್ನ ಹೆಸರಿಗೆ ಆಗ್ತದೆ. ತಗೊಳಪ್ಪ. ಬನ್ನಿ ಹೇಳಿ ಅಂದ್ರೆ ಆಗ ಬನ್ನಿ. ನಿಮ್ಮ ಮಾವ ನಿಮಗೆ ಪ್ರೀತಿಯಿಂದ ಕೊಡ್ತಿರೋದು, ನೀವೇನ್ ಕಿತ್ಕೊತಾ ಇದ್ದೀರಾ? ಬನ್ನಿ ಬನ್ನಿ. ಹೇಳಿ ಅಂದ್ರೆ ಸೈನ್ ಹಾಕ್ಬಿಟ್ಟು ನೀವೇ ಇಟ್ಕೊಳ್ಳಿ ಪೇಪರ್. ಜಮೀನ್ ಪತ್ರ ಅಲ್ವಾ, ಓಸಿ ಹುಷಾರು. ಥ್ಯಾಂಕ್ಸ್ ಬಾಬಾ. ಅಲ್ಲ ನಿಮ್ಮ ಮಗಳ ಹೆಸರಿಗೆ ನೀವು ಬರಿಬೋದಿತ್ತಲ್ವಾ. ಅಯ್ಯೋ ಇಲ್ಲ ಇಲ್ಲ, ನಾನೇ ನಿಮ್ಮ ಹೆಸರಿಗಿದ್ರೇನೆ ಚೆನ್ನಾಗಿರ್ತದೆ ಅಂತ ನಾನೇ ನಿನ್ನ ಹೆಸರಿಗೆ ಇರ್ಲಿ ಅಂತ ಬರ್ದ್ಕೊಟ್ಟೆ ಕಣಪ್ಪ. ತಗ ನೋಡಪ್ಪ, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಬಿಟ್ರೆ ಇನ್ನು ಅದಕ್ಕಿನ್ನೂ ನನ್ಗೆ ಏನಾದರೂ ಬೇಕೇ? ನನ್ನ ಮಗಳನ್ನೊಬ್ಬಳನ್ನ ಚೆನ್ನಾಗಿ ನೋಡ್ಕೊಳಪ್ಪ ಸಾಕು. ಹಾ, ಸರಿ ಮಾವ. ನಾನು ನೋಡ್ಕೊಳಲ್ವೇ? ನೋಡ್ಕೊತೀನಲ್ವಾ. ಆ, ನೀವು ಅಷ್ಟೇ ಮಾವ, ಆರೋಗ್ಯದ ಕಡೆ ಗಮನ ಕೊಡಿ. ಹಾ, ಆಯ್ತು. ಆಯ್ತು ಅಳಿ ಅಂದ್ರೆ. ಬೀಗ್ರೆ ಕೋಳಿ ಸಾರು ಮಾಡೋಣ ಇರಿ. ಹೋಗ್ಬಿಟ್ಟು ಚಿಕನ್ ಕಟ್ ಮಾಡಿಸ್ಕೊಂಡ್ಬಿಟ್ಟು ಬರ್ತೀನಿ. ಅಯ್ಯೋ ಬೇಡ ಬಂಗಾರಮ್ಮವ್ರೆ, ನನಗೆ ಹೊಸಿ ಕೆಲಸ ಐತೆ, ನಾನು ಅರ್ಜೆಂಟಾಗಿ ಹೋಗ್ಲೇಬೇಕು. ಪತ್ರ ಕೊಟ್ಟೋಗೋಣ ಅಂತ ಬಂದೆ ಅಷ್ಟೇನಿಯ. ನನ್ನ ಮಗಳು ಬಂದ್ರೆ ಹೇಳ್ಬಿಡಿ ಸರಿನಾ? ಹಿಂಗೆ ಅಪ್ಪ ಬಂದ್ಬಿಟ್ಟು ಹಿಂಗೆ ಪತ್ರ ಎಲ್ಲ ಕೊಟ್ಟೋಯ್ತು ಅಂತ ಹೇಳ್ಬಿಡಿ. ಹಾ, ಆಯ್ತು ಆಯ್ತು ಮಾವ, ಹೇಳ್ತೀನಿ ಬಿಡಿ. ಅಲ್ಲ ಬೀಗ್ರೆ, ಕಾಪಿನೂ ಕುಡಿದಿದ್ದಂಗೆ ಹೆಂಗ್ ಹೊಂಟ್ರಿ ನೋಡಿ ನೀವು. ಒಂದು ಲೋಟ ಕಾಪಿಗನ್ನ ಇಕ್ಕಬಿಟ್ಟು ಬರ್ತಾ ಇದ್ದೆ. ನೀವು ನೋಡಿದ್ರೆ ಹಿಂಗೆ ನೀವು ಒಯ್ಬೇಕು ಅಂತ ಹೇಳ್ಬಿಟ್ಟು ಅಂಟ್ಕೊಂತಿದ್ದೀರಲ್ಲ. ಒಂದು ಲೋಟ ಕಾಪಿ ಕುಡ್ಕೊಂಡು ಹೋಗಿ. ಇಲ್ಲ ಬಂಗಾರಮ್ಮವ್ರೆ, ನನಗೆ ಬೇಡ. ನಾನು ಅರ್ಜೆಂಟಾಗಿ ಹೋಗ್ಲೇಬೇಕು ಇವಾಗ. ಹುಷಾರು ಅಳಿ ಅಂದ್ರೆ ಪತ್ರ 10 ಎಕರೆ ಎಲ್ಲ ಇವಾಗ ನಿಮ್ಮ ಹೆಸರಿನಾಗೆ ಐತೆ ಸರಿನೇ? ಆರಾಮಾಗೆ ಇಟ್ಕೊಳ್ಳಿ. ಸರಿ ಅಮ್ಮವ, ಆಯ್ತು. ಎಲ್ಲಿ ಅಂದ್ರೆ ಕೊಡಿ ಪತ್ರವ. ಹಬ್ಬ, ಅಂತೂ ಇಂತೂ 10 ಎಕರೆ ಜಮೀನು ನಿಮ್ ಹೆಸರಿಗೆ ಬಂತು. ಅಪ್ಪ ದೇವ್ರೇ. ಮಗಳೇ, ಈ ಖುಷಿನ ನಿನ್ಗೆ ನಾನು ಹೇಳಿಲ್ವಾ? ನಿನ್ ಜೀವನನ ಎಲ್ಲೋ ತಗೊಂಡೋಗಿ ನಿಲ್ಲಿಸ್ತೀನಿ ನಾನು ಅಂತ ಹೇಳ್ಬಿಟ್ಟು ನೋಡು, ನಿನ್ ಗಂಡನ ಹೆಸರಿಗೆ 10 ಎಕರೆ ಬಂದೈತಿ ಇವಾಗ. ಅಪ್ಪ ರೀ, ನಾವಂತೂ ಎಲ್ಲೋ ಹೊಂಟೋಗ್ಬಿಟ್ವಲ್ಲ ರೀ ಇವಾಗ. ನಾವಂತೂ ಟಾಪ್ ಬಂದ್ಬಿಟ್ವಲ್ಲ ನಾವಂತೂ. ನನಗಂತೂ ಹೆಂಗ್ ಅನ್ನಿಸ್ತೈತೆ ಅಂದ್ರೆ ನಾವೇನೇ ರಾಣಿ ಮಹಾರಾಣಿಲಾಗೋಗ್ಬಿಟ್ವಾ ಅಂತ ಅನ್ನಿಸ್ತೈತೆ ರೀ. ಇದ್ರಾಗ ಒಂದು 2 ಎಕರೆ ಮಾರ್ಬಿಟ್ಟು ನಮ್ಗೆ ಏನೇನು ಬೇಕೋ ಎಲ್ಲ ತಗೋಬೇಕು ರೀ. 10 ಎಕರೆನಾಗ 2 ಎಕರೆ ಹೋದ್ರೆ ಏನಾಯ್ತದೆ? ಇನ್ನು 8 ಎಕರೆ ಉಳಿದಿರ್ತದಲ್ವಾ. ಅದಕ್ಕೆ ನಮ್ಗೆ ಏನೇನು ಬೇಕೋ ಎಲ್ಲ ತಗೋಬಿಡೋಣ ರೀ. ಆಹಾ, ತಗೊಳ್ಳೋಣ. ಇಷ್ಟು ದಿನ ಕಾದಿದ್ದು ಇದಕ್ಕೋಸ್ಕರನೇ ಹೇಳಿ ಅಂದ್ರೆ ಅದಕ್ಕೇನೆ ಆ ಕಿತ್ತೋಗಿರೋಳನ್ನ ಮದುವೆ ಮಾಡ್ಕೊಳ್ಳಿ ಅಂತ ಹೇಳಿದ್ದು. ಕೊನೆಗೋ ಕಿತ್ತೋಗಿರೋಳನ್ನ ಮದುವೆ ಮಾಡ್ಕೊಬಿಟ್ಟು ಆಸ್ತಿ ಎಲ್ಲ ಪಡ್ಕೊಬಿಟ್ರಲ್ಲ. ಅದಕ್ಕೆ ನಂಗೆ ಭಾಳ ಖುಷಿ ಆಯ್ತೈತೆ ಅಳಿ ಅಂದ್ರೆ. ಇನ್ನ ಕರಿ ಮುಸುಡಿನ ತಲೆ ಎತ್ತುನುವೆ ನೋಡಕ್ ಹೋಗ್ಬೇಡಿ, ಉಗುತ್ ಬಿಸಾಕಿ. ಆಸ್ತಿ ಎಲ್ಲ ನಿಮ್ಮ ಹೆಸರು ಬಂದ್ಮೇಲೆ ಅವಳು ಇಟ್ಕೊಂತಾನೆ ಏನ್ ಮಾಡ್ತೀರಾ? ಅವಳು ಸವಾಸ ತಾನೆ ಯಾಕೆ ಬೇಕು ಅಳಿ ಅಂದ್ರೆ ನಿಮ್ಗೆ? ನಿಮ್ಮ ಪಾಡು ನೀವು ನಿಮ್ಗೆ ಖುಷಿಯಾಗಿ ನನ್ನ ಮಗಳ ಜೊತೆ ಇದ್ಬಿಡಿ. ಅವಳು ನಾನು 3 ತಿಂಗಳು ಇರಿಸ್ಕೊಂಡು ಆಮೇಲೆ ಹೊಟ್ಟು ಬಿಡೋಣ ಅವ್ರ ಮನೆಗೆ. ಹಾ, ಸರಿ ಅತ್ತೆ, ಆಯ್ತು. ಅತ್ತೆ, ಪತ್ರನ ಹುಷಾರಾಗೆ. ಅಯ್ಯೋ, ಇಟ್ಕತೀನಿ ಬಿಡಿ ಅಳಿ ಅಂದ್ರೆ, ಹುಷಾರಾಗಿ ಇಟ್ಕತೀನಿ. ಇನ್ನು ನಾನು ಸೈನ್ ಹಾಕಿಲ್ಲ, ಕೊಡಿಯತ್ತೆ, ಸೈನ್ ಹಾಕ್ತೀನಿ. ಆಯ್ತು, ಹಾಕ್ಬಿಟ್ಟು ತಂದ್ಕೊಡಿ, ನೀಟಾಗಿ ಎತ್ತಿಕ್ಬಿಡ್ತೀನಿ. ಸರಿ ಅತ್ತೆ, ಆಯ್ತು. ನಾನು ಓದ್ತೀನಿ ಎಲ್ಲೆಲ್ಲಿ ಏನೇನೈತೆ, ಎಷ್ಟೆಷ್ಟು ಇದೈತೆ, ಏನೇನು ಬೆಳೆ ಐತೆ ಅಂತೆಲ್ಲ ನೋಡ್ಬೇಕಲ್ಲತ್ತೆ. ಹುಷಾರಾಗಿ ನೋಡ್ತೀನಿ ನಾನು. ಸರಿ ಅಳಿ ಅಂದ್ರೆ ಆಯ್ತು. ಮಗಳೇ, ಈ ಖುಷಿ ಆಯ್ತಾ ನಿನ್ಗೆ? ಬರೀ ಖುಷಿ ಅಂತ ಕೇಳ್ತೀಯ? ಬಹಳ ಖುಷಿ ಆಯ್ತು ನನ್ಗಂತೂ ಅಮ್ಮ. 2 ಎಕರೆ ಮಾರಿದ್ರು ಸಾಕಲ್ಲಮ್ಮ, ಒಡವೆ ಕಾರು ಎಲ್ಲಾನು ಬರ್ತದೆ. ಜೊತೆಗೆ ಇನ್ನೂ 8 ಎಕರೆ ಐತದೆ. ಒಳ್ಳೆ ಮನೆ ಕಟ್ಕೊಂಡು ನಿಮ್ದಾಗಿ ಇದ್ಬಿಡ್ಬೋದತ್ತಾಗೆ. ಇನ್ನ ಯಾರ ಸವಾಸನೂ ನಮಗೆ ಬ್ಯಾಡವೇ ಬೇಡ. ಹ್ಞೂ ಮತ್ತೆ